ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೇಘನಾ ಮಿಥುನ್ ಕನ್ನಡ ವ್ಲಾಗ್ಸ್. ಇದು ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಶಾಪಿಗೆ ಹೋಗಿ ಬಂದು ಶಾಪಿಂಗ್ ಹೋಗಿ ಮನೆಗೆ ಬರೋಷ್ಟೊತ್ತಿಗೆ 8 ಆಗಿತ್ತು. 8 ಟೀ ಮಾಡ್ತಾಯಿದ್ದೀವಿ. ಯಾಕಂದರೆ ನಾವು ಬರೋ ತನಕ ನಮ್ಮ ಅತ್ತೆನೂ ಟೀ ಕುಡ್ದಿರಲಿಲ್ಲ. ಬಂದಮೇಲೆ ಕುಡಿಯೋಣ ಅಂತೇಳ್ಬಿಟ್ಟು, ಇಬ್ಬರಿಗೆ ಮಾಡ್ಕೋಬೇಕಲ್ವಾ ಅಂತೇಳ್ಬಿಟ್ಟು ನಮ್ಮ ಅತ್ತೆನೂ ಟೀ ಕುಡಿಯೋಲ್ಲ. ನಾನು ಹೇಳ್ತೀನಿ ಮಾಡ್ಕೊಂಡು ಕುಡೀರಿ ಅಂತ, ಇರಲಿ ಪರವಾಗಿಲ್ಲ ಅಂಥೇಳಿ ನಮ್ಮ ಅತ್ತೆನೂ ಇರ್ತಾರೆ. ಹಾಗಾಗಿ ಬಂದು 4 ಜನಕ್ಕೂ ಟೀ ಮಾಡ್ತಾಯಿದ್ದೀನಿ. ದಿಯಾ ಇರಲಿಲ್ಲ. ದಿಯನ್ನ ಅಮ್ಮನ ಮನೆಯಲ್ಲೇ ಬಿಟ್ಟು ಬಂದಿದ್ವಿ, ಇನ್ನೂ ಕರ್ಕೊಬಂದಿರಲಿಲ್ಲ. ನಾನು ಇಲ್ಲಿ ಕೆಲಸ ಮುಗಿಸ್ಕೊಂಡು ಹಾಗೆ ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಕೆಲಸ ಇತ್ತು. ಕಾಯಿ ತುರಿಬೇಕಾಗಿತ್ತು. ನಮ್ಮ ಮನೆ ಕಾಯಿ ತುರಿಯೋದು ಕಟ್ಟಾಗಿಬಿಟ್ಟಿತ್ತು. ಹಾಗಾಗಿ ಕಾಯಿ ತುರ್ಕೊಂಡು ಬರೋಣ, ಒಂದೇ ಬಾಕ್ಸಿಗೆ ಹಾಕ್ಕೊಬರೋಣ, ಒಟ್ಟಿಗೆ ಒಟ್ಟಿಗೆ ಕಾಯಿ ತುರ್ಕೊಬರೋಣ ಅಂತೇಳ್ಬಿಟ್ಟು ಆಮೇಲೆ ಅಮ್ಮನ ಮನೆಗೆ ಹೋಗೋತ್ತಿಗೆ ದಿಯನ್ ಕರ್ಕೊಬರೋಣ ಅಂತೇಳ್ಬಿಟ್ಟು ಸುಮ್ಮನೆ ಆಗಿದ್ದೆ. ಟೀ ಜೊತೆಗೆ ನನ್ನ ತಂಗಿ ಯುಗಾದಿ ಹಬ್ಬದ ದಿನ ಹೋಳಿಗೆ ಮಾಡಿದ್ಲು. ಹಬ್ಬದ ದಿನ ಅಲ್ಲ, ಹಬ್ಬ ಕಳೆದು ಮಾರನೇ ದಿನ ಹೋಳಿಗೆ ಮಾಡಿದ್ಲು. ಅದನ್ನು ಕೊಟ್ಟಿದ್ಲು. ಅದೊಂದು 2-3 ಫ್ರಿಜ್ಜಲ್ಲಿತ್ತು, ಖಾಲಿ ಆಗಿತ್ತು ಮಿಕ್ಕಿದ್ದೆಲ್ಲ. ಹಾಗಾಗಿ ಮಿಥುನ್ಗೊಂದು ನನಗೊಂದು ಅಂತೇಳ್ಬಿಟ್ಟು ಬಿಸಿ ಮಾಡ್ತಾಯಿದ್ದೀನಿ. ನನಗೆ ಈ ಹೋಳಿಗೆಗೆ ತುಪ್ಪ ಜಾಸ್ತಿ ಇರಬೇಕು. ನಂಗೆ ಅಷ್ಟೊಂದು ಸ್ವೀಟ್ ನಾನು ಇಷ್ಟಪಡಲ್ಲ, ಬಟ್ ಹೋಳಿಗೆಗೆಲ್ಲ ತುಪ್ಪ ಜಾಸ್ತಿ ಇರಬೇಕು, ಜೀರಿ ಅಂತ ಇರಬೇಕು. ಆವಾಗಲೂ ಹೋಳಿಗೆ ತಿನ್ನೋಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ. ಹೋಳಿಗೆನೂ ಚೆನ್ನಾಗಿತ್ತು, ಮತ್ತು ತುಂಬ ಸ್ವೀಟು ಇರಲಿಲ್ಲ. ತುಂಬ ಸ್ವೀಟು ಒಂಥರ ಮುಖ ಕೊಡ್ದಂಗೆ ಆಗುತ್ತೆ, ಅಷ್ಟೊಂದು ಇಷ್ಟಪಡಲ್ಲ. ನಮ್ಮನೇಲಿ ನಾವು ಮಾಡಿರಲಿಲ್ಲ ಈ ಸತಿ ಹೋಳಿಗೆ. ಹಾಗಾಗಿ ಮಿಥುನವ್ರಿಗೂ ಹೋಳಿಗೆ ಅಂದರೆ ತುಂಬ ಇಷ್ಟ ಅಂತೇಳ್ಬಿಟ್ಟು ನನ್ನ ತಂಗಿ ಮಾಡ್ಕೊಬಂದು ಕೊಟ್ಟಿದ್ಲು. 2 ಕಡೆನೂ ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟಿದ್ದಲ್ವ, ಬಿಸಿ ಮಾಡ್ಕೊಂಡೆ. ನೋಡಿ, ತುಪ್ಪ ಹಿಂಗೆ ಜಿರಿ ಅಂತ ಇರಬೇಕು, ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ಹಾಗಾಗಿ ಒಂದು ಹೋಳಿಗೆ ಮಾಡಿಕೊಂಡೆ. ಆಮೇಲೆ ನೈಟು ಊಟಕ್ಕೆ ಇವತ್ತು ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ನಾನು ಬರ್ತಾ ಒಂದು 100 ರೂಪೀಸ್ ಚಿಕನ್ ತೊಗೊಬಂದಿದ್ದೆ. ಯಾಕಂದರೆ ನಮ್ಮ ಅತ್ತೆ ಚಿಕನ್ ತಿನ್ನಲ್ಲ, ಹಾಗೆ ನಮ್ಮ ಮಾವನು ಚಿಕನ್ ಪೀಸ್ ಎಲ್ಲ ಅಷ್ಟು ಇಷ್ಟಪಡಲ್ಲ. ಅವ್ರು ಅಷ್ಟೊಂದು ನಾನ್ ವೆಜ್ ಇಷ್ಟಪಡಲ್ಲ. ಹಾಗಾಗಿ ಒಂದು 100 ರೂಪಾಯಿ ಚಿಕನ್ ತೊಗೊಂಡೋಗಿದ್ದೆ. ಕಸಿ ಮಾಡೋದು ಬೇಡ, ಒಂದು ಹೊತ್ತಿಗೆ ಹಾಗೆ ಬಿರಿಯಾನಿ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೆ. ಸೊಪ್ಪುಗಳೆಲ್ಲ ಹಂಗೆ ಇತ್ತು. ನಮ್ಮ ಅತ್ತೆಯವ್ರು ಬರೋ ದಿನ ಪಲಾವ್ ಮಾಡೋಕ್ಕೆ ಅಂತೇಳ್ಬಿಟ್ಟು ನಾನು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪೆಲ್ಲ ಸಂತೆಲಿ ತೊಗೊಬಂದಿಟ್ಟಿದ್ದೆ. ಆ ಸೊಪ್ಪುಗಳು ಹಾಗೆ ಇತ್ತು. ಹೆಂಗೂ ಸೊಪ್ಪುಗಳೆಲ್ಲ ಇದೆಯಲ್ವ, ಬಿರಿಯಾನಿನೇ ಮಾಡಿಬಿಡೋಣ ಅಂತೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ನಾನು ಹೇಗೆ ನನ್ನ ಸ್ಟೈಲಲ್ಲಿ ದಮ್ ಬಿರಿಯಾನಿ ಮಾಡ್ತೀವಿ. ದಮ್ ಬಿರಿಯಾನಿ 2 ಥರನೂ ಮಾಡ್ಬೋದು. ಫಸ್ಟು ಅರ್ಧ ಬೇಯಿಸ್ಕೊಂಡು ರೈಸನ್ನು ಅದರಲ್ಲೂ ದಮ್ ಬಿರಿಯಾನಿ ಮಾಡ್ಬೋದು, ಈ ಥರನೂ ದಮ್ ಬಿರಿಯಾನಿ ಮಾಡ್ಬೋದು. ನಾನು ಇವಾಗ ಏನು ಸೇಮ್ ಮಾಡ್ತಾಯಿದ್ದೀನಿ, ನೀವು ನಾನ್ ವೆಜ್ ತಿನ್ನಲ್ಲ ಅಂದರೆ ಸೇಮು ನಾನು ಚಿಕನ್ ಹಾಕೋ ಬದಲು ನೀವು ತರಕಾರಿ ಹಾಕ್ಕೊಂಡು ಮಾಡಿದ್ರೆ ತರಕಾರಿ ಬಿರಿಯಾನಿ ಆಗುತ್ತೆ, ಸಖತ್ತಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ, ಈಸಿಯಾಗಿ ಮಾಡ್ಕೋಬೋದು. ನಾನಿಲ್ಲಿ ಫಸ್ಟ್ ಒಂದು ಬಿರಿಯಾನಿ ಪಾಟ್ನ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಸನ್ಫ್ಲವರ್ ಆಯಿಲ್ ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ಇದಕ್ಕೆ ನಾನು ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಮರಾಠಿ ಮೊಗ್ಗು ಅಂತಾರೆ, ಇಲ್ಲ ಚಕ್ರ ಮೊಗ್ಗು ಅಂತ ಹೇಳ್ತಾರೆ, ಅದನ್ನು ಹಾಕ್ಕೊಂಡು ಮತ್ತು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈರುಳ್ಳಿ ಒಂದೇ ಒಂದು ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ, ಜಾಸ್ತಿ ಖಾರ ಬೇಡ ಅಂತ ಹೇಳ್ಬಿಟ್ಟು. ಈರುಳ್ಳಿ ಎಲ್ಲ ರೆಡ್ ಕಲರ್ ಆಗಬೇಕು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಮ್ಮ ಮನೆಯಲ್ಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿದ್ದು ಇರಲಿಲ್ಲ, ಹಾಗಾಗಿ ಅಂಗಡಿಯಿಂದ ತೊಗೊಬಂದಿದ್ದಿತ್ತು. ತುಂಬ ದಿನ ಟೈಮೇ ಸಿಕ್ಕಲ್ಲ ನಿಜವಾಗ್ಲೂ. ಬೆಳಗ್ಗೆ 10 ಗಂಟೆಗೆ ಶಾಪಿಗೆ ಹೋದರೆ ಮನೆಗೆ ಬರೋಷ್ಟೊತ್ತಿಗೆ 8 ಗಂಟೆ ಆಗಿರುತ್ತೆ. 8 ಗಂಟೆಗೆ ಮನೆಗೆ ಬಂದಮೇಲೆ ಮನೇಲಿ ಅಡುಗೆ, ಊಟ, ತಿಂಡಿ ಅದೇ ಆಗಿಬಿಡುತ್ತೆ. ಇನ್ನು ಭಾನುವಾರ ಒಂದಿನ ಅಯ್ಯೋ ಯಾರು ಕೆಲಸ ಮಾಡ್ತಾರೋ ಅನಿಸ್ತೀರಿ, ರೆಸ್ಟ್ ತೊಗೊಬಿಡೋಣ ಅಂತೇಳಿ ಅನಿಸುತ್ತೆ. ಆದರೂ ಸಂಜೆ ಮೇಲೆ ಅದು ಇದು ಕೆಲಸ ಇರುತ್ತೆ ಅಂತೇಳ್ಬಿಟ್ಟು ಭಾನುವಾರನೂ ಹೋಗಬೇಕಾಗುತ್ತೆ. ಭಾನುವಾರ ಮತ್ತು ಕೆಲವೊಂದು ಸತಿ ಚಿಕ್ಕಮಗಳೂರಿಗೆ ಹೋಗಬೇಕು, ಸ್ವಲ್ಪ ಶಾಪಿಂಗು ಅದು ಇದು ಅಂತೇಳ್ಬಿಟ್ಟು ರೆಸ್ಟೇ ಸಿಗ್ತಿಲ್ಲ. ಹಾಗಾಗಿ ಏನೂ ರೆಡಿಮೇಡ್ ಮನೇಲಿ ಮಾಡ್ಕೊಳಕ್ಕಾಗ್ತಿಲ್ಲ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಆದಮೇಲೆ ನಾನು ಟೊಮೊಟೊ ಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ದೆ. ಟೊಮೊಟೊ ಹಣ್ಣನ್ನು ಇದಕ್ಕೆ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ಒಬ್ಬೊಬ್ಬರು ಒಂದೊಂದು ರೀತಿಲಿ ಮಾಡ್ತಾರೆ, ಬಟ್ ನಾನು ಹೆಂಗೆ ಮಾಡ್ತೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಅಷ್ಟೇ. ಟೊಮೊಟೊ ಹಣ್ಣೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇವಾಗ ಇಲ್ಲಿ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ. ವಾಶ್ ಮಾಡಿ ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡಿದ್ದೀನಿ. ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಇವಾಗ ಅದು ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಚಿಕನ್ನ ವಾಶ್ ಮಾಡಿ ಇಟ್ಕೊಂಡಿದ್ದೆ. ಒಂದು 100 ರೂಪೀಸ್ ಚಿಕನ್ ಇದೆ ಅಷ್ಟೇ. ಚಿಕನ್ನ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ. ಇವಾಗ ಚಿಕನ್ನು ಅದಕ್ಕೆ ಹಾಕ್ಕೋತಾ ಇದ್ದೀನಿ. ಕುಕ್ಕರಲ್ಲೂ ಮಾಡ್ಕೊಬೋದು. ಇವಾಗ ಏನು ಮಾಡ್ತಾಯಿದ್ದೀನಿ ಸೇಮ್ ಹಾಗೆ ನೀವು ಕುಕ್ಕರಲ್ಲೂ ಮಾಡ್ಬೋದು, ಬಟ್ ಕುಕ್ಕರ್ಗಿಂತ ಪಾತ್ರೆಯಲ್ಲಿ ಮಾಡಿದ್ರೆ ಟೇಸ್ಟು ಚೇಂಜ್ ಇರುತ್ತೆ, ಮತ್ತು ಉದ್ರುದ್ರಾಗಿರುತ್ತೆ. ನೀರು ಕರೆಕ್ಟಾಗಿ ಹಾಕಿದರೆ, ಕುಕ್ಕರ್ ಮೆಜರ್ಮೆಂಟಲ್ಲಿ ನೀರನ್ನು ಕರೆಕ್ಟಾಗಿ ಹಾಕಿದರೆ ಅದು ಚೆನ್ನಾಗಾಗುತ್ತೆ.
ಓಪನಲ್ಲಿ ಮಾಡಿದ್ರೆ ಅದ್ರ ಟೇಸ್ಟ್ ಈ ಥರ ಬೇರೆ ಥರ ಇರುತ್ತೆ, ಹಾಗಾಗಿ ಪಾಟಲ್ಲಿ ಮಾಡ್ತಾಯಿದ್ದೀನಿ. ಇವಾಗ ಏನು ಚಿಕನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಚಿಕನ್ ಎಲ್ಲ ಸ್ವಲ್ಪ ಫ್ರೈ ಆಗಬೇಕು ಆಯಿಲಲ್ಲಿ. ಫ್ರೈ ಆದಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ. ಉಪ್ಪೆಲ್ಲ ನೋಡಿ ಹಾಕ್ಕೊಳ್ಳಿ, ಉಪ್ಪು ಬೇಕಂದರೆ ಮತ್ತೂ ಹಾಕ್ಕೋಬೋದು. ನಾನಿವಾಗ ಒಂದು ಸ್ವಲ್ಪ ಉಪ್ಪು ಅರಿಶಿನ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಚಿಕನಿಂದೆಲ್ಲ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೋಬೇಕಾಗತ್ತೆ. ಇವಾಗ ನಾನು ಒಂದು ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಆಮೇಲೆ ನಿಮ್ಮ ಖಾರಕ್ಕೆ ತಕ್ಕಂತೆ, ನಿಮ್ಗೆ ಎಷ್ಟು ಖಾರ ಬೇಕು, ನಿಮ್ಮ ಮೆಜರ್ಮೆಂಟ್ ಗೊತ್ತಿರುತ್ತಲ್ವ ಮನೇಲಿ ಮಾಡೋದು, ಆ ಮೆಜರ್ಮೆಂಟಿಗೆ ತಕ್ಕಂತೆ ಎಷ್ಟು ಖಾರ ಬೇಕು ಅಷ್ಟು ಖಾರ ನೋಡಿಬಿಟ್ಟು ಖಾರ ಪುಡಿ ಹಾಕ್ಕೊಳ್ಳಿ. ನಾನು ಇಲ್ಲಿ ಈಸ್ಟರ್ನ್ ಚಿಕನ್ ಮಸಾಲ ಹಾಕಿದ್ದೀನಿ, ನೀವು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ಬಟ್ ಈಸ್ಟರ್ನು ನನ್ನ ಪ್ರಕಾರ ಚಿಕನ್ ಮಸಾಲ ಆಗಲಿ, ಮಟನ್ ಮಸಾಲ, ಗರಂ ಮಸಾಲ ಎಲ್ಲನೂ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ನಾವು ನಮ್ಮ ಮನೇಲಿ ಜಾಸ್ತಿ ಈಸ್ಟರ್ನ್ದೇ ಯೂಸ್ ಮಾಡೋದು. ಸ್ವಲ್ಪ ಬಿರಿಯಾನಿ ಪೌಡರ್ ಇತ್ತು, ಇದನ್ನು ನಾರ್ಮಲಾಗಿ ನಾನೇನು ಹಾಕಲ್ಲ, ಬಟ್ ಇತ್ತು, ಸುಮ್ಮನೆ ಇಟ್ಟು ವೇಸ್ಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಹಾಕಿದ್ದೀನಿ. ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕಾಗತ್ತೆ. ನೋಡಿ ಗಸಿನೇ ಎಷ್ಟು ಚೆನ್ನಾಗಿದೆ. ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಚಿಕನ್ನ ಬೇಯಿಸಿದ್ರೆ ಈ ಗಸಿಯಲ್ಲೇ ಊಟ ಮಾಡ್ಬೋದು, ಅಷ್ಟು ಟೇಸ್ಟಾಗಿರುತ್ತೆ. ಐಟಮ್ಸ್ಗಳಿಂದು ಅಂದರೆ ಪುಡಿಗಳಿದೆಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಬಿಟ್ಟು ನಾನಿವಾಗ ಮೊಸರನ್ನ ಹಾಕ್ತಾಯಿದ್ದೀನಿ. ಸ್ವಲ್ಪ ಮೊಸರು ಹಾಕಬೇಕು, ಮೊಸರು ಹಾಕಿದ್ರೆ ಟೇಸ್ಟ್ ಆಗುತ್ತೆ. ಮೊಸರನ್ನು ಹಾಕಿಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕಾಗುತ್ತೆ. ಇದನ್ನು ಶಾಪಲ್ಲಿ ಕುತ್ಕೊಂಡು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಮನೇಲಿ ನಂಗೆ ನಿಜವಾಗ್ಲೂ ಟೈಮೇ ಸಿಕ್ಕಾಗಲ್ಲ. ಇವಾಗಂತೂ ವ್ಲಾಗ್ ಮಾಡ್ತಿರೋದ್ರಿಂದ ನಂಗೆ ಟೈಮೇ ಸಾಕಾಗಲ್ಲ. ಇವಾಗ 1 ಅವರಲ್ಲಿ ಅಡುಗೆ ಆಗೋದು 2 ಅವರ್ ಆಗುತ್ತೆ, ಹಂಗಾಗ್ತಾಯಿದೆ. ನಾನಿಲ್ಲಿ ಒಂದು ಗ್ಲಾಸ್ ತೊಗೊಂಡಿದ್ದೀನಿ. ಇದು ನಮ್ಮ ಕರೆಕ್ಟು ಮೆಷರ್ಮೆಂಟು. ನಾನಿವಾಗ ಇದರಲ್ಲಿ 1.5 ಗ್ಲಾಸ್ ಅಕ್ಕಿ ಹಾಕ್ತಾಯಿದ್ದೀನಿ, ಹಾಗಾಗಿ 3 ಗ್ಲಾಸು ನೀರು ಹಾಕ್ತಾಯಿದ್ದೀನಿ. 1 to ಡಬಲ್ ನೀರು ಹಾಕಬೇಕು. ಒಂದೊಂದು ಅಕ್ಕಿ ಬೇಗ ಬೇಯುತ್ತೆ ಅನ್ನೋದಾದರೆ ಸ್ವಲ್ಪ ಕಮ್ಮಿ ಹಾಕ್ಕೊಂಡ್ರೆ ಆಯಿತು, ಒಂದು ಅರ್ಧ ಗ್ಲಾಸ್ ಕಮ್ಮಿ ಹಾಕೋಬೇಕು. ಇದು ನಾನು ಕುದ್ದಿರೋ ನೀರು ಕೆಟಲಲ್ಲಿ ನೀರನ್ನ ಬಿಸಿ ಮಾಡ್ಕೊಂಡಿದ್ದೆ ಬೇಗ ಆಗಲಿ ಅಂತ ಹೇಳ್ಬಿಟ್ಟು. ಹಾಗಾಗಿ ನಾನು ಅಡುಗೆ ಸ್ಟಾರ್ಟ್ ಮಾಡೋತ್ತಿಗೆ 9 ಗಂಟೆ ಆಗಿಬಿಟ್ಟಿತ್ತು. ಅಡುಗೆ ಎಲ್ಲ ಮುಗಿಯೋತ್ತಿಗೆ 10:30 ಆಯಿತು. ಹಾಗಾಗಿ ನೀರನ್ನು ಕೆಟಲಲ್ಲಿ ಬಿಸಿ ಮಾಡ್ಕೊಂಡಿದ್ದೆ ಬೇಗ ಕುದಿಯುತ್ತೆ ಅಂತ, ಅದನ್ನೇ ಹಾಕ್ಕೊಂಡಿದ್ದೀನಿ. ಇವಾಗ ನೀವು ಒಂದು ಸತಿ ಟೆಸ್ಟ್ ಮಾಡಿ ನೋಡ್ಬೋದು, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಹೇಳ್ಬಿಟ್ಟು. ನಂಗೆ ಉಪ್ಪೆಲ್ಲ ಕರೆಕ್ಟ್ ಇತ್ತು ಅನ್ನಿಸ್ತು, ಹಾಗಾಗಿ ಉಪ್ಪೇನು ಹಾಕ್ಕೊಂಡಿಲ್ಲ. ನಿಮಗೆ ಇವಾಗ ನೆಕ್ಸ್ಟ್ ನೋಡೋತ್ತಿಗೆ ಖಾರ ಕಮ್ಮಿ, ಉಪ್ಪು ಕಮ್ಮಿ ಅನಿಸಿದ್ರೆ ಇವಾಗ ಹಾಕ್ಕೋಬೋದು. ಇದಕ್ಕೊಂದು ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಂಡಿದ್ದೀನಿ ಇದು ಕುದೀತಾ ಇರೋತ್ತಿಗೆ, ಯಾಕಂದರೆ ಮೆಂತ್ಯ ಸೊಪ್ಪು ಹಾಕಿರಲಿಲ್ಲ. ಮತ್ತು ಕಸ್ತೂರಿ ಮೇಥಿ ಹಾಕೋದ್ರಿಂದನೂ ಘಮ ಘಮ ಅನ್ನತ್ತೆ. ಹಾಗಾಗಿ ಇವಾಗ ಒಂದು ಅರ್ಧ ಭಾಗದಷ್ಟು ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ನಿಮಗೆ ಆಪ್ಷನಲ್. ಮೊಸರು ಎಲ್ಲಾದರೂ ತುಂಬ ಹುಳಿ ಇತ್ತು ಅಂದರೆ ನಿಂಬೆಹಣ್ಣು ಬೇಡ. ಮೊಸರೇನು ನಮ್ಮದು ಹುಳಿ ಇರಲಿಲ್ಲ, ಹಂಗಾಗಿ ಒಂದು ಅರ್ಧ ನಿಂಬೆಹಣ್ಣು, ಅರ್ಧಕ್ಕಿಂತ ಸ್ವಲ್ಪ ಕಮ್ಮಿನೇ ನಿಂಬೆಹಣ್ಣು ಹಾಕ್ಬಿಟ್ಟು ಕುದಿಸ್ತಾಯಿದ್ದೀನಿ. ಇವಾಗ ಆ ನೀರೆಲ್ಲ ಚೆನ್ನಾಗಿ ಕುದ್ಮೇಲೆ ನಾನು 3 ಗ್ಲಾಸ್ ನೀರು ಹಾಕಿದ್ದೆ ಅಲ್ವಾ, ಇಲ್ಲಿ 1.5 ಗ್ಲಾಸ್ ಅಕ್ಕಿಯನ್ನು ತೊಳೆದಿಟ್ಕೊಂಡಿದ್ದೀನಿ, ಅದನ್ನು ಹಾಕೋತಿದ್ದೀನಿ. ಒಬ್ಬೊಬ್ಬರು ನೆನೆಸಿನೂ ಮಾಡ್ತಾರೆ, ಬಿರಿಯಾನಿ ಮಾಡೋಕ್ಕಿಂತ ಮುಂಚೆ ಅಕ್ಕಿ ನೆನೆ ಹಾಕಿಬಿಟ್ಟು ಮಾಡ್ತಾರೆ. ನಂಗೆ ಅದೆಲ್ಲ ಗೊತ್ತಿಲ್ಲ, ಚೆನ್ನಾಗಾಗುತ್ತೆ ಏನು ಅಂತ ನಾನು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಹೋಗಲ್ಲ. ಹಾಗಾಗಿ ನಾರ್ಮಲಾಗಿ ನಾವು ಹೆಂಗೆ ಮಾಡ್ತೀವಿ ಹಾಗೆ ಮಾಡ್ತಾಯಿದ್ದೀನಿ. ಇವಾಗ ಅಕ್ಕಿನೂ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಅದ್ರ ಮುಚ್ಚಳದಲ್ಲಿ ಮುಚ್ಚಿಡಿ. ಆ ಕಡೆ ಬಿರಿಯಾನಿಗೆ ಇಟ್ಕೊಂಡಿದ್ದೆ, ಕಿಚನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇದ್ವಿ. ಟೈಮ್ ಆಗಿತ್ತು ಲೇಟಾಗಿ, ಅಂದರೆ ವೀಡಿಯೋ ಮಾಡ್ತಾಯಿದ್ದೀನಲ್ವ, ಹಾಗಾಗಿ ನಮ್ಮ ಅತ್ತೆ ಬರಲ್ಲ. ಇಲ್ಲಾಂದರೆ ನಮ್ಮ ಅತ್ತೆನೂ ಹೆಲ್ಪ್ ಮಾಡಿಕೊಡುತ್ತೆ. ಏನು ಮಾಡಿಕೊಡ್ಲಿ ಅಂತ ಕೇಳ್ತಾ ಇರ್ತಾರೆ. ಸುಮ್ಮನೆ ಅಂತೂ ಕೂತ್ಕೊಳ್ಳಲ್ಲ. ನಾನೇನಾದರೂ ಕೆಲಸ ಮಾಡ್ತಾಯಿದ್ರೆ ನಮ್ಮ ಅತ್ತೆನೂ ನಾನು ಬರ್ತೀನಿ, ಏನು ಮಾಡಿಕೊಡ್ಬೇಕು ಹೇಳು ಅನ್ನುತ್ತೆ. ನಾನೇ ಇರಲಿ ನೀವು ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನೇ ಎಲ್ಲ ರೆಡಿ ಮಾಡ್ತಾ ಇರ್ತೀನಿ. ಆದರೂ ಶಾಪಿಗೆಲ್ಲ ಬಂದಮೇಲೆ ಮಧ್ಯಾಹ್ನಕ್ಕೆ ರೈಸ್, ಅದು ಪಲ್ಯ, ಆ ಥರದ್ದು ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕೋದು, ಒಣಗಾಕೋದು ಅಂತ ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ಮಾಡ್ತಿರ್ತಾರೆ. ಇಷ್ಟು ದಿನ ಅಲ್ಲೇ ಇಬ್ಬರೇ ಇದ್ದರು, ಎಲ್ಲ ಕೆಲಸ ಅವರೇ ಮಾಡ್ಕೋತಾಯಿದ್ರು. ಇವಾಗ ಒಂದು ಸ್ವಲ್ಪ ರೆಸ್ಟ್ ತೊಗೊಳ್ಳಿ ಅನ್ನೋ ಕಾರಣಕ್ಕೆ ನಾವು ಇವಾಗ ಬರಲಿ ಅಂತೇಳ್ಬಿಟ್ಟು ಇಲ್ಲಿ ಕರೆಸ್ಕೊಂಡಿದ್ದು. ಇಲ್ಲಾಂದರೆ ಇಬ್ಬರೇ ಇದ್ರಲ್ವ, ಎಲ್ಲ ನಮ್ಮ ಅತ್ತೆನೇ ಕೆಲಸ ಮಾಡ್ಕೋಬೇಕಾಗಿತ್ತು. ಅವ್ರಿಗೂ ರೆಸ್ಟ್ ಅನ್ನೋದು ಇರಲಿಲ್ಲಲ್ಲ. ಇವಾಗ ಒಂದು ಸ್ವಲ್ಪ ದಿನ ನಮ್ಮ ಜೊತೆನೂ ಇರಲಿ, ರೆಸ್ಟ್ ತೊಗೊಳ್ಳಿ, ಸ್ವಲ್ಪ ಫ್ರೀಯಾಗಿರಲಿ ಅಂತೇಳಿ. ಆದರೂ ಏನೇ ಆದರೂ ನಮ್ಮ ಅತ್ತೆಗೆ ಅಲ್ಲಿ ಮನೆ ಬಿಟ್ಟು ಬಂದು ಒಂದು ಸ್ವಲ್ಪ ಬೇಜಾರಿದೆ. ಅದು ಯಾರಿಗಾದರೂ ಇದ್ದೇ ಇರುತ್ತೆ ಅಲ್ವಾ. ಇವಾಗ ನಾವು ಅಷ್ಟು ವರ್ಷ ಇದ್ದ ಮನೆಯಲ್ಲಿ
ಆ ಮನೇನ ಬಿಟ್ಟು ಬರೋದು ಅಂದರೆ ಯಾರಿಗಾದರೂ ಬೇಜಾರಿದ್ದೇ ಇರುತ್ತೆ. ಇವಾಗ ನನಗೆ ಅನ್ಸೋದು ಹೆಂಗಂದರೆ ನಮ್ಮ ಅತ್ತೆ ಇವಾಗ ಮದುವೆ ಆಗಿ ಅತ್ತೆ ಮನೆಗೆ ಬಂದಾಗ ಸೊಸೆ ಹೆಂಗೆ ಫೀಲ್ ಇರುತ್ತೆ ಅದೇ ಥರ ಫೀಲ್ ಇರುತ್ತೆ. ನನಗೂ ಅಷ್ಟೇ. ಏನೂ ಮಾಡೋಕ್ಕಾಗಲ್ಲ, ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೋಬೇಕು ಅಂದ್ಕೊಂಡು ನಾವು ಏನು ಹೇಳಲ್ಲ, ಸುಮ್ಮನೆ ಆಗಿಬಿಡ್ತೀವಿ. ಅಷ್ಟರಲ್ಲಿ ನಮ್ಮ ಅತ್ತೆ ಇದಂತ ಹಾಗಲಕಾಯಿ ಇತ್ತು, 2 ವಾರ ಆಗಿತ್ತು. ಅದನ್ನು ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅಂತೇಳ್ಬಿಟ್ಟು ಒಣಗಿಸ್ಬಿಟ್ಟು ಊಟ ಜೊತೆ ನೆಂಚ್ಕೊಳಕ್ಕೆ ಮಾಡೋಣ ಅಂತೇಳ್ಬಿಟ್ಟು ಅದನ್ನೆಲ್ಲ ಕಟ್ ಮಾಡಿ ಉಪ್ಪಿಗೆ ಹಾಕ್ತಿದ್ದು. ನಮ್ಮ ಅತ್ತೆ ಹಾಗೆ ಏನಾದರೂ ಒಂದು ಮಾಡ್ತಾನೆ ಇರ್ತಾರೆ, ಹಾಗೆ ಸುಮ್ಮನೆ ಕೂತ್ಕೊಳ್ಳಲ್ಲ, ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರ್ತಾರೆ. ನಾನು ಒಂದು ಪೈನಾಪಲ್ ಇತ್ತು, ಆ ಪೈನಾಪಲ್ನ ನನಗೆ ಫ್ರೂಟ್ಸಲ್ಲಿ ತುಂಬ ಇಷ್ಟ ಅಂದರೆ ಪೈನಾಪಲ್, ಮ್ಯಾಂಗೋ. ಈ ಪೈನಾಪಲ್ನ ಕಟ್ ಮಾಡಿಕೊಂಡು ಉಪ್ಪು ಖಾರ ಪುಡಿ ಹಾಕ್ಕೊಂಡು ತಿನ್ನೋಕ್ಕೆ ಸಖತ್ತಾಗಿರುತ್ತೆ. ಇನ್ನೊಂದು ಪೈನಾಪಲ್ನ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಸ್ಲೈಸಾಗಿ ಕಟ್ ಮಾಡಿಬಿಟ್ಟು ತವ ಇರುತ್ತಲ್ಲ, ತವಾದಲ್ಲಾದರೂ ಆಗುತ್ತೆ. ಈ ಥರ ಏನು ತಂದೂರಿ ಎಲ್ಲ ಮಾಡ್ತೀವಲ್ವ, ಒಂಥರ ಟ್ರೇ ಥರ ಇರುತ್ತಲ್ವ ಕಬ್ಬಣದ್ದು, ಅದ್ರ ಮೇಲಿಟ್ಟು ಅಷ್ಟೇ ಉಪ್ಪು ಖಾರ ಪುಡಿ ಹಾಕ್ಬಿಟ್ಟು ಹಿಂಗೆ 2 ಕಡೆನೂ ಬೇಯಿಸಿ ತಿಂತಾಯಿದ್ರೆ ಯಪ್ಪ ಸಕ್ಕತ್ತಾಗಿರುತ್ತೆ. ಬಾಯಲ್ಲೇ ನೀರು ಬರ್ತಾಯಿದೆ ಹೇಳೋತ್ತಿಗೆ, ಜ್ಯೂಸಿಯಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ನಾನೇನಿಲ್ಲ, ಒಂದು 2 ಪೀಸ್ ಇತ್ತಲ್ಲ ಅಂತೇಳ್ಬಿಟ್ಟು ಅದಕ್ಕೆ ಖಾರ ಪುಡಿ ಮತ್ತು ಉಪ್ಪನ್ನ ಹಾಕ್ಕೊಂಡು ತಿನ್ನೋಣ ಅಂತೇಳ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ. ಹಾಗೆ ಹೇಳ್ದಂಗೆ ಸ್ವಲ್ಪ ದಿನ ಅಡ್ಜಸ್ಟ್ ಆಗೋ ತನಕ, ಇವಾಗ ಬಂದು 1 ವೀಕ್ ಆಗಿದೆ ಅಷ್ಟೇ. ನಮ್ಮ ಅತ್ತೆಗೂ ಕೇಳ್ತಾ ಇರ್ತೀವಿ ಅಡ್ಜಸ್ಟ್ ಆಯಿತಾ ಅಂತ. ಮಿಥುನ್ ಕೇಳ್ತಾ ಇರ್ತಾರೆ, ಅವಾಗ ನಾನೇ ಹೇಳ್ತಿರ್ತೀನಿ ಅಡ್ಜಸ್ಟ್ ಆಗೋಕ್ಕೆ ಒಂದು ಸ್ವಲ್ಪ. ನಮ್ಮ ಅತ್ತೆ ಹ್ಞೂ ಅಂತ ಹೇಳ್ತಾರೆ. ಆದರೂ ಏನೋ ಒಂಥರ ನಮ್ಮ ಅತ್ತೆ ಅಷ್ಟೊಂದು ಖುಷಿಯಾಗಿರೋದನ್ನು ನಾವು ನೋಡಿಲ್ಲ, ಯಾಕಂದರೆ ಮನೆ ಬಿಟ್ಟು ಬಂದಿರ್ತಾರಲ್ವ, ಹಾಗಾಗಿ. ವೀಡಿಯೋದಲ್ಲಿ ತೋರಿಸಿಲ್ಲ ನಮ್ಮ ಅತ್ತೆ ಮಾವನೆಲ್ಲ, ಇನ್ನು ಮುಂದೆ ಬರೋವಂಥ ವೀಡಿಯೋಗಳಲ್ಲೆಲ್ಲ ಮಾಡಿ ತೋರಿಸ್ತೀನಿ. ಇವಾಗ ಉಪ್ಪು ಖಾರ ಹಾಕಿ ಆ ಪೈನಾಪಲ್ನ ತಿಂತಾಯಿದ್ರೆ ಸಕ್ಕತ್ತಾಗಿದೆ. ನಂಗೆ ಇವಾಗ ವೀಡಿಯೋ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ, ನಂಗೆ ಇವಾಗಲೇ ಬಾಯಲ್ಲಿ ನೀರು ಬರ್ತಾಯಿದೆ. ಚೆನ್ನಾಗಿರುತ್ತೆ. ತುಂಬ ಸ್ವೀಟ್ ಇದ್ದರೆ ಹಂಗೆ ತಿನ್ಬೋದು, ಒಂಚೂರು ಹುಳಿ ಇದ್ದಾಗ ಈ ಥರ ಉಪ್ಪು ಖಾರ ಹಾಕ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಬಿರಿಯಾನಿ ಎಲ್ಲ ಒಂದು ಕಡೆ ರೆಡಿ ಆಗ್ತಾಯಿದೆ. ಅದಕ್ಕೆ ಮಿಥುನವ್ರಿಗೆ ಹೇಳ್ತಾಯಿದ್ದೆ, ನೀವು ಮೊಸರು ಬಜ್ಜಿ ಮಾಡಿ ಅಂತೇಳ್ಬಿಟ್ಟು. ಒಂದು ಸೌತೆಕಾಯಿ ಇತ್ತು, ಸೌತೆಕಾಯಿನ ಹಾಕ್ಬಿಟ್ಟು ಮೊಸರು ಬಜ್ಜಿ ಮಾಡಿ ಅಂತೇಳಿ. ನಾವು ಅಡುಗೆ ಮಾಡಿ ಊಟ ಮಾಡೋಷ್ಟೊತ್ತಿಗೆ 10:30 ಆಗಿಬಿಟ್ಟಿತ್ತು. ನಮ್ಮ ಅತ್ತೇನು ಬಿರಿಯಾನಿ ತಿನ್ನಲ್ಲ, ಆದ್ರೂ ಅವರು ನೀವು ಊಟ ಮಾಡೋತ್ತಿಗೆ ಊಟ ಮಾಡಿ. ನಮ್ಮ ಅತ್ತೆ ತರಕಾರಿ ಸಾಂಬಾರಿತ್ತು, ರೈಸ್ ಇತ್ತು, ಸ್ವಲ್ಪ ಪಲ್ಯ ಇತ್ತು. ನಮ್ಮ ಅತ್ತೆ ಅದನ್ನು ಊಟ ಮಾಡ್ಕೋತೀನಿ ಅಂತ ಹೇಳಿದರು. ನಾವು ಬಿರಿಯಾನಿ ನೋಡ್ಬೋದು, ಇಲ್ಲಿ ಸಖತ್ತಾಗಿ ದಮ್ ಬಂದಿದೆ. ಸಿಮ್ಮಲ್ಲೇ ಇಟ್ಟಿರಬೇಕು, ನೀರೊಂಚೂರು ಹಿಂಗಿದ್ಮೇಲೆ ಸಿಮ್ಮಲ್ಲಿ ಇಟ್ಬಿಟ್ಟು ಕುಕ್ ಮಾಡಿದರೆ ಆಯಿತು, ಚೆನ್ನಾಗಾಗುತ್ತೆ. ಇವಾಗ ನೋಡಿ, ನಾನೊಂದು ಸತಿ ಮಿಕ್ಸ್ ಮಾಡಿಕೊಡ್ತೀನಿ. ಗ್ಯಾಸೆಲ್ಲ ಆಫ್ ಮಾಡಿದ್ದೀನಿ. ಚೆನ್ನಾಗಿ ರೆಡಿ ಆಗಿದೆ, ಉದ್ರಿಯಾಗಿ ಬಂದಿದೆ. ಇನ್ನೂ ಒಂದು ಸ್ವಲ್ಪ ತಾರಾಕ್ಬಿಟ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಬಿರಿಯಾನಿ ಸಖತ್ತಾಗಿ ರೆಡಿ ಆಗಿದೆ. ನನ್ನ ಸ್ಟೈಲಲ್ಲಿ ನಾನು ಹೆಂಗೆ ಬಿರಿಯಾನಿ ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿ ಹೆಂಗೆ ಬರುತ್ತೆ ಅಂತೇಳಿ ನಂಗೊಂದು ಕಮೆಂಟ್ ಮಾಡಿ. ಇವರು ಕಚ್ಚಂಬರಿಗೆಲ್ಲ ರೆಡಿ ಮಾಡ್ತಾಯಿದ್ದಾರೆ. ಆಮೇಲೆ ನಾವು ಬಿರಿಯಾನಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಮನೆಗೆ ಹೋಗಿದ್ದು ಏನು ಕರ್ಕೊಬರೋಣ ಅಂತ ಹೋಗಿದ್ವಿ. ಹೋಗೋತ್ತಿಗೆ ನನ್ನ ಮಗಳು ನಾನು ಬರಲ್ಲ ಅಂತೇಳ್ಬಿಟ್ಟು ಇವತ್ತು ನಮ್ಮ ಜೊತೆ ನಮ್ಮ ಮನೆಗೆ ಬರಲಿಲ್ಲ, ಅಲ್ಲೇ ಉಳ್ಕೋತಾಳೆ. ಬೆಳಗ್ಗೆ ಎದ್ಮೇಲೆ ಅಮ್ಮ ಒಂದು ಫೋನ್ ಮಾಡ್ತಾರೆ, ಮನೆಗೆ ಕರ್ಕೊಬಂದು ಬೆಳಗ್ಗೆ ಸ್ನಾನ ಎಲ್ಲ ಮಾಡಿಸಿ ಇದೇನು ಹೊರಡಿಸಿ ಸ್ಕೂಲಿಗೆ ಕಳಿಸ್ತೀವಿ. ಇನ್ನೇನು ಸ್ಯಾಟರ್ಡೆ ತನಕ ಮಾತ್ರ ಸ್ಕೂಲು, ಆಮೇಲೆ 2 ತಿಂಗಳು ರಜೆ ಇರುತ್ತಂತೆ. ಏಪ್ರಿಲ್ 10ರಿಂದ ಅಮ್ಮವ್ರಿಗೂ ಸ್ಕೂಲ್ಗೆ ರಜಾ ಇರುತ್ತೆ. ಅಮ್ಮನ ಜೊತೆನೇ ಇರ್ತಾಳೆ. ಅಷ್ಟು ತನಕ ಮಿಥುನೇ ಮಧ್ಯಾಹ್ನ ತನಕ ನೋಡ್ಕೋಬೇಕು. 10ನೇ ತಾರೀಕು ತನಕ ನಾನು ಶಾಪಿಗೆ ಹೋದರೆ ಸ್ವಲ್ಪ ಸ್ಟಿಚ್ಚಿಂಗ್ ಆದರೂ ಆಗುತ್ತೆ. ಮಿಥುನವರು ಆವಾಗ ಪಾಪನ ನೋಡ್ಕೋತಾರೆ. ನಾನು ಮನೇಲಿ ಕೂತ್ಕೊಂಡ್ರೆ ಸ್ಟಿಚ್ಚಿಂಗ್ ಕೆಲಸನೇ ಆಗೋಲ್ಲ. ಇವಾಗ ಒಂದು ಸ್ವಲ್ಪ ಸೀಸನ್ ಅಲ್ವಾ, ಹಾಗಾಗಿ ಸ್ಟಿಚ್ಚಿಂಗ್ ಸ್ವಲ್ಪ ಜಾಸ್ತಿನೇ ಇದೆ. ಬಿರಿಯಾನಿ ಎಲ್ಲ ರೆಡಿ ಆಗಿದೆ. ಬಿರಿಯಾನಿ, ಮೊಸರು ಬಜ್ಜಿ, ಹಾಗೆ ಪೈನಾಪಲ್ನ ಸುಮ್ಮನೆ ಇಟ್ಕೊಂಡಿದ್ದೀವಿ ಚೆನ್ನಾಗಿದೆ ಅಂತೇಳ್ಬಿಟ್ಟು. ಬಿರಿಯಾನಿ ಸಖತ್ತಾಗಿ ಬಂದಿತ್ತು. ನೋ ರಿಯಾಕ್ಷನ್, ಸುಮ್ಮನೆ ಊಟ ಮಾಡ್ತಾರೆ. ನಾನಿವಾಗ ಟೇಸ್ಟ್ ಮಾಡ್ತಾಯಿದ್ದೀನಿ ಬಿರಿಯಾನಿ. ಸ್ವಲ್ಪ ಉಪ್ಪಿನಕಾಯಿ ಹಾಕ್ಕೊಂಡು, ಪಲ್ಯ ಇತ್ತು ಮಧ್ಯಾಹ್ನ ಮಾಡಿದ್ದು, ಸೊಪ್ಪಿನ ಪಲ್ಯ. ಸುಮ್ಮನೆ ವೇಸ್ಟ್ ಆಗುತ್ತಲ್ವ ಅಂತೇಳ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಸೊಪ್ಪಿನ ಪಲ್ಯ ಚೆನ್ನಾಗಿರುತ್ತಲ್ವ ಅಂತೇಳ್ಬಿಟ್ಟು. ಕಾಂಬಿನೇಷನ್ ಅಲ್ಲ, ವೇಸ್ಟ್ ಆಗುತ್ತಲ್ಲ ಅಂತೇಳಿ ಹಾಕ್ಕೊಂಡು ತಿಂತಾಯಿದ್ದೀನಿ ಅಷ್ಟೇ. ಮೊಸರು ಬಜ್ಜಿ, ಬಿರಿಯಾನಿ ಕಲಿಸ್ಕೊಂಡು ತಿನ್ನೋಕ್ಕೆ ಸಖತ್ತಾಗಿತ್ತು. ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿತ್ತು. ನಾನೊಂದು ಸ್ವಲ್ಪ ಖಾರ ಕಮ್ಮಿ ಹಾಕಿ ಮಾಡಿದ್ದೀನಿ. ಆವಾಗೆಲ್ಲ ತುಂಬ ಖಾರ ತಿಂತಿದ್ವಿ, ಇವಾಗ ಒಂದು ಸ್ವಲ್ಪ ಖಾರ ಕಮ್ಮಿ ತಿಂತಿರೋದು. ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ನೋಡಿ. ಹಾಗಾದರೆ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇನ್ನೊಂದು ಹೊಸ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.